ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮಿದ್ರಿ ಅಂದ್ಕೊಂಡು ನನ್ನ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ. ಇದು ನಾನು ಬೆಳಗ್ಗೆಯಿಂದನೇ ಶುರು ಮಾಡಿದ್ದೆ ವ್ಲಾಗು. ನಾನು ಬೆಳಗ್ಗೆ ಎಲ್ಲ ಫ್ರೆಶ್ ಆಗಿ ಬೆಳಗ್ಗೆ ನಮ್ಮದು ಒಂದು ಗ್ಲಾಸ್ ಬಿಸಿನೀರು ಕುಡಿಯುವಂಥ ಅಭ್ಯಾಸ ಎಲ್ಲರಿಗೂ ರೂಢಿ ಮಾಡಿಸಿದ್ದೀನಿ. ಎಲ್ಲರೂ ಕುಡಿತಾರೆ, ನಾನು ಕುಡಿಯತ್ತಿದ್ದೆ. ಆಮೇಲೆ ನನ್ನ ಮಗನೂ ಇಲ್ಲಿ ನೀರು ಕುಡಿಯತ್ತಿದ್ದೆ, ಒಂದು ಗ್ಲಾಸ್ ಬಿಸಿನೀರು. ನೀವು ರೂಢಿ ಮಾಡ್ಕೊಳ್ಳಿ. ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ನಮಗೆ ಹೆಲ್ತ್ಗೆ ಎಷ್ಟೋ ಬೆನಿಫಿಟ್ ಸಿಗುವಂಥದ್ದು. ಸೊ ನಾವು ಹಂಗಾಗಿ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಕುಡಿತೀವಿ. ಅಷ್ಟೊತ್ತಿಗಾಗಲೇ ಮಗಳು ಎದ್ದಿದ್ಲು. ಆಕೆ ಪಾಡಿಗೆ ಆಟ ಆಡಾಕತ್ತಿದ್ಲು. ನಾವು ನಮ್ಮ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ಶುರು ಮಾಡ್ಕೊಂಡಿದ್ವಿ. ಬೆಳಗಿನ ನಾಷ್ಟ ಮಾಡಬೇಕು ಮತ್ತು ಮಗನಿಗೆ ಸ್ಕೂಲಿಗೆಲ್ಲ ಟಿಫಿನ್ ಎಲ್ಲ ರೆಡಿ ಮಾಡಿ ಅವನಿಗೆ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ಬೇಕಲ್ಲ, ಅವನಿಗೆಲ್ಲ ರೆಡಿ ಮಾಡಿಕೊಂಡು ಅವನಿಗೆ ಸ್ಕೂಲಿಗೆಲ್ಲ ಕಳ್ಸಾಕತ್ತಿದ್ವಿ. ಅಷ್ಟೊತ್ತಿಗಾಗಲೇ ಅವನು ಅಲ್ಲಿ ಬಸ್ಸಿಗೆ ವೆಯ್ಟ್ ಮಾಡಾಕತ್ತಿದ್ದ. ಏನು ಇವಾಗಿನ ಮಕ್ಕಳು ಅಂತ ನೋಡಬೇಕು, ಎಷ್ಟು ಮಾತಾಡ್ತಾರೆ ಅಂದರೆ ಸಿಕ್ಕಾಪಟ್ಟಿ ಮಾತಾಡ್ತಾರೆ. ಫುಲ್ ಆ್ಯಕ್ಟಿವ್ ಆಗಿರ್ತಾನೆ ಸೃಜನ. ಏನೇನೋ ಹೇಳಾಕತ್ತಿದ್ದ ಅಲ್ಲಿ ನಿಂತ್ಕೊಂಡು, ಸ್ಕೂಲಿಗೆ ಬಸ್ ಬರ್ತೈತಿ ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ, ಮಾತಾಡ್ತಾರೆ. ನಾವೇನು ಸಣ್ಣವ್ರದ್ದಾರ ನಾವು ಅನ್ಕೊತೀವಿ, ಆದ್ರೆ ಅವರು ಬೆಳೆದಿರ್ತಾರೆ, ಎಲ್ಲ ತಿಳ್ಕೊಂಡಿರ್ತಾರೆ. ಆಮೇಲೆ ಸ್ಕೂಲ್ಗೆಲ್ಲ ಹೊಂಟ್ರಂದ್ರೆ ಮತ್ತು ಮಕ್ಳ ಜೊತೆ ಬೆರೆತು ಇನ್ನೂ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿರ್ತಾರೆ. ಏನೇನೋ ಹೇಳತ್ತಿದ್ದ. ಒಂದು ಹುಡುಗ ಅವನಿಗೆ ಅಲ್ಲಿ ಇಳಿಸ್ತಾನೆ ಬಸ್ಸಿಂದ ವಾಪಸ್ ಬರುವಾಗ. ಅವ್ನು ನಿಮ್ಮ ಸ್ಕೂಲ್ ಅಂತ ಹಂಗೆ ಸುಮ್ಮನೆ ಕೇಳಿದ್ದಕ್ಕೆ ಅಷ್ಟು ಗೊತ್ತಾಗೋದಿಲ್ಲ ನಿಮ್ಗೆ, ನಮ್ದು ಯೂನಿಫಾರ್ಮು ನಮ್ಮದೇ ಬಸ್ಸಿಗೆ ಬರ್ತಾನೆ ಮತ್ತು ನಮ್ಮ ಸ್ಕೂಲ್ನಾವ ಅಲ್ಲಿನಾವ ಅಂತ ಏನೋ ಹೇಳತ್ತಿದ್ದ. ಹಂಗೆ ಮಕ್ಕಳೆಲ್ಲ ಇವಾಗ ಫುಲ್ ಅಪ್ಡೇಟ್ ಇರ್ತಾರೆ. ಆಮೇಲೆ ಅವರಿಗೆಲ್ಲ ಕಳಿಸಿ ಅವನು ಹೋಗ್ತಾನ, ಮನೆಯವರು ಹೋಗ್ತಾರೆ. ಹೋದ್ಮೇಲೆ ನಮ್ಮದು ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾವು ಚಾಗೆ ನಮ್ಮದು ಎಲ್ಲ ಜಳಕ, ಮಗಳು ಮಲ್ಕೊಂಡಿರ್ತಾಳೆ ಅಷ್ಟೊತ್ತಿಗಾಗಲೇ. ಇವಾಗ ನಾವು ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲಿ ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೊಳಕ್ಕೆ ಟ್ರೈ ಮಾಡ್ಕೋಬೇಕು. ಯಾಕಂದರೆ ಇವಾಗಿನ ತರಕಾರಿನೂ ಅದೇನೋ ಫ್ರೆಶ್ ಆಗಿಡ್ಬೇಕಂತಂದ್ರೆ ಕೆಮಿಕಲ್ನಾಗ ನೀರಿನೊಳಗೆ ಏನೋ ಕೆಮಿಕಲ್ ಹಾಕಿದ್ರೆ ಗೆದ್ದೇನೋ ಇಡ್ತಾರೋ, ಅದರಿಂದ ಅದು ಫ್ರೆಶ್ ಅನ್ನಿಸ್ತೈತಿ ಅಂತ. ಬಾಡಿ ಹೋಗಿದ್ದು ತರಕಾರಿ ಸೊಪ್ಪು ಅದೆಲ್ಲ ಅಂತ ಹೀಗೆಲ್ಲ ಫೋನ್ಯಾಗ ತೋರಿಸ್ತಾರೆ. ಹೀಗಾಗಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಒಮ್ಮೊಮ್ಮೆ ಅಂತ ಏನೂ ತಿನ್ನೋದು ಬೇಡ, ಸುಮ್ಮನೆ ಹಂಗೆ ಇದ್ಬಿಡು ಅನ್ನಿಸ್ತೈತಿ, ಆ ಪರಿ ತೋರಿಸ್ತಾರೆ. ಹಾಗಾಗಿ ಎಷ್ಟಾಗತ್ತೋ ಅಷ್ಟು ನಾವು ನಮ್ಮ ಪ್ರಯತ್ನ ಮಾಡಬೇಕಲ್ಲ. ಹಾಗಾಗಿ ಆಲ್ಮೋಸ್ಟ್ ನಮ್ಮದು ಹೆಲ್ದಿ ಫುಡ್ ರೆಡಿ ಮಾಡೋಕೆ ನಾನಂತೂ ಟ್ರೈ ಮಾಡ್ತೀನಿ. ನೀವು ಕೂಡ ಮನೆಯಲ್ಲೇ ಎಷ್ಟಾಗುತ್ತೋ ಅಷ್ಟು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಚಲೋ. ಹಾಗೆ ಇಲ್ಲಿ ನಾನು ಬೆಲ್ಲದ ಚಹಾ ಕೂಡ ಮಾಡತ್ತಿದ್ದೆ. ಆರ್ಗ್ಯಾನಿಕ್ ಬೆಲ್ಲ ಅಂತೇಳಿ ಸಿಗ್ತೈತಲ್ಲ, ನಾವು ಅದನ್ನೇ ಯೂಸ್ ಮಾಡೋದು. ಸಕ್ಕರೆನ ನಾನಂತೂ ಆಲ್ಮೋಸ್ಟ್ ಅವಾಯ್ಡ್ ಮಾಡಿಬಿಡ್ತೀನಿ. ಯಾಕಂದ್ರೆ ಅದು ಅಷ್ಟು ಸರಿ ಅಲ್ಲ ಹೆಲ್ತಿಗೆ. ಅವಾಗ ಈಗಿಂದ ಕಾಲದಾಗಂತೂ ಏನು ತಿನ್ಬೇಕಂತಲೂ ತಿಳಿಯೋದಿಲ್ಲ. ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡೋದು. ಇದೆಲ್ಲ ಆದಮೇಲೆ ನಮ್ಮದು ರುಟೀನ್ ಮತ್ತು ಚಹಾ ಎಲ್ಲ ಕುಡಿದು ಕುಂತ್ವಿ. ಮಗಳಿಗೆ ಅಂತ ಹೇಳಿ ಆಕೆಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫುಡ್. ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಇವತ್ತು. ಎಷ್ಟಾಗುತ್ತೋ ಅಷ್ಟು ಹೆಲ್ದಿಯಾಗಿರಬೇಕು ಅಂತ ಹೇಳಿದ್ರೆ ಹೊರಗಿಂದ ಬೇಕ್ರಿ ಐಟಮ್ಸ್ ಅಂತೂ ಮಕ್ಕಳಿಗೆ ಕೊಡೋದನ್ನು ಅವಾಯ್ಡ್ ಮಾಡೋದು ಭಾಳ ಚಲೋ. ಯಾಕಂದ್ರೆ ಯಾವ ರೋಗ ಹೆಂಗೆ ಬರ್ತಾವಂತಲೇ ತಿಳಿಯೋದಿಲ್ಲ. ಈಗ ಹೆಸರುನೂ ನಮಗೆ ಗೊತ್ತಾಗೋದಿಲ್ಲ ಅಂಥ ಕಾಲ ಈಗ. ಆಮೇಲೆ ಇವತ್ತು ಶನಿವಾರ ಆಗಿದ್ದರಿಂದ ಶನಿವಾರ ಸಂತೆ ನಮ್ಮ ಕಡೆ ಊರಾಗ. ನೋಡಿರಿ ನಿಮ್ಮ ಕಡೆ ಯಾವ ವಾರ ಸಂತೆ ಅಂಥೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಅವ್ರ ಮನೆಯವರೆಲ್ಲ ಲೇಟಾಗಿ ಬಂದರು, ಹಾಗಾಗಿ ಲೇಟಾಗೇ ಹೊಂಟಿದ್ವಿ ಮಾರ್ಕೆಟ್ಗೆ. ಮಾರ್ಕೆಟ್ಗೆಲ್ಲ ಹೋಗಿ ಮಾರ್ಕೆಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನನ್ನ ಮಗಳಿಗೆ ಮತ್ತೆ ಫುಡ್ ರೆಡಿ ಮಾಡಿಕೊಂಡೆ ರಾತ್ರಿಗೆ ಅಂಥೇಳಿ. ಆಕೆಗೆ ನಾನಿಲ್ಲೇ ಕ್ಯಾರೆಟ್ ಒಂದು ಸ್ವಲ್ಪ ರೈಸ್ ಹಾಕಿ ಎರಡನ್ನೂ ಕುಕ್ಕರ್ಗೆ ಹಾಕಿ ಚಲೋತ್ತಂಗೆ ಕುದಿಸಿ ಅದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡೀನಿ ಆಕೆಗೆ ಅಂಥೇಳಿ. ಆಕೆಗೆ ನಾನು ಇದನ್ನ ಕೊಟ್ಟೆ ರಾತ್ರಿ. ಆಕೆಲ್ಲ ಊಟ ಮಾಡಿ ಮಲ್ಕೊಂಡಾದ್ಮೇಲೆ ಮತ್ತು ನಮ್ಮ ಊಟಕ್ಕೆ ಅಂಥೇಳಿ ನಾನು ಒಂದು ರಾತ್ರಿಗೆ ಲೈಟ್ ವೆಯ್ಟಾಗಿ ಆಮೇಲೆ ವೆಯ್ಟ್ ಲಾಸ್ ಆಗುವಂಥ ಒಂದು ಫುಡ್ ಅಂತ ಹೇಳಿ ಇದನ್ನು ನಾನು ಮಾಡಿದ್ದೆ. ಏನಂತ ಹೇಳಿದ್ರೆ ಸೌತೆಕಾಯಿ ಆಮೇಲೆ ಟೊಮ್ಯಾಟೊ, ಒಂದು ಈರುಳ್ಳಿ. ಸೌತೆಕಾಯಿನ ನಾನು ಚಲೋತ್ತಂಗೆ ತೊಳ್ಕೊಂಡು ತುರಿದಿಟ್ಟೆನೆ ಅದನ್ನು. ಆಮೇಲೆ ಟೊಮ್ಯಾಟೊನ ಸಣ್ಣಗೆ ಕಟ್ ಮಾಡ್ಕೊಂಡೀನಿ, ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡೀನಿ. ಇದೊಂದು ಚಲೋ ವೆಯ್ಟ್ ಲಾಸ್ ಫುಡ್ ಅಂತಲೂ ಹೇಳ್ಬೋದು. ಲೈಟ್ ವೆಯ್ಟಾಗೂ ಇರ್ತೈತಿ. ಆಮೇಲೆ ಸೌತೆಕಾಯಿ ಒಳಗೆ ಎಷ್ಟು ಬೇಕೋ ಅಷ್ಟು ನಮಗೆ ನೀರಿನ ಅಂಶ ಸಿಗೋದ್ರಿಂದ ನಮ್ಗೆ ಹೆಲ್ತ್ಗೂ ಭಾಳ ಚಲೋ ಇದೆ. ಇದೊಂದು ಸಲ ನೀವು ಟ್ರೈ ಮಾಡಿ ನೋಡಿರಿ. ಆಮೇಲೆ ಇದೊಂಥರ ನಮ್ಮ ಕಡೆ ಇದನ್ನು ಪಚ್ಚಡಿ ಅಂತ ಹೇಳ್ತೀವಿ ನಾವು. ಇದಕ್ಕೊಂದು ಸ್ವಲ್ಪ ಉಪ್ಪು, ಒಂದು ಚೂರು ಪೆಪ್ಪರ್ ಪೌಡ್ರು, ಆಮೇಲೆ ಜೀರಾ ಪೌಡ್ರ್ ಇದ್ರೆ ಜೀರಾ ಪೌಡ್ರು ಹಾಕಿ ನಾವು ಮಧ್ಯಾಹ್ನ ಇದನ್ನು ಮಾಡ್ಕೊಂಡ್ರೆ ನಾನು ಇದಕ್ಕೆ ಮೊಸರು ಹಾಕಿ ಕಲಸಿಟ್ಕೋತೇನೆ. ಇದು ಮೊಸರು, ಸೌತೆಕಾಯಿ, ಟೊಮ್ಯಾಟೊ, ಈರುಳ್ಳಿ, ಕ್ಯಾರೆಟ್ ಹಾಕೋರು ಹಾಕ್ತಾರೆ. ನಾನು ಆಲ್ಮೋಸ್ಟ್ ಹಾಕೋದಿಲ್ಲ.
ಅದಷ್ಟು ಹಾಕಿ ಮಧ್ಯಾಹ್ನ ಎಲ್ಲ ಮಾಡಿದ್ರೆ ಮೊಸರು ಹಾಕಿ ಕಲಸಿ ನಾವು ರೊಟ್ಟಿ ಚಪಾತಿ ತಿನ್ಬೋದು. ಹಂಗನೂ ಇದನ್ನು ನಾವು ತಿನ್ಬೋದು. ಡಯಟ್ ಎಲ್ಲ ಫಾಲೋ ಮಾಡೋರು ಇದನ್ನು ಹಂಗನೂ ಕೂಡ ತಿನ್ಬೋದು. ರೈಸ್ ಎಲ್ಲ ಅವಾಯ್ಡ್ ಮಾಡಿ ಇದನ್ನು ತಿನ್ಬೋದು. ಈ ರೀತಿ ಆಗಿತ್ತು ನೋಡ್ರಿ. ಇದು ನಾನು ಮಾಡಿ ಆದಮೇಲೆ ಚಲೋ, ಹೆಲ್ತಿಗಂತೂ ಭಾಳ ಚಲೋ ಇದೆ. ಆಮೇಲೆ ರಾತ್ರಿಗಂತೂ ಒಂಥರ ಸಲಾಡ್ ಥರ, ಒಂಥರ ಸೌತೆಕಾಯಿ ಸಲಾಡ್ ಅಂತಲೂ ಹೇಳ್ಬೋದು. ನಮ್ಮ ಕಡೆ ಪಚ್ಚಡಿ ಅಂತ ಹೇಳ್ತೀವಿ. ನಾವು ಸೌತೆಕಾಯಿ ಪಚ್ಚಡಿ ಮಾಡ್ಕೊಂಡಿದ್ದೆ ರಾತ್ರಿ. ಈ ರೀತಿ ಆಗಿತ್ತು ನೋಡ್ರಿ ಅದು ಪಚ್ಚಡಿ. ಒಂದು ಒಳ್ಳೆ ಹೆಲ್ತ್ ಫುಡ್ ಅಂತ ಹೇಳ್ಬೋದು ಇದನ್ನು. ನೀವು ಒಂದ್ಸಲಿ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.